Hello everyone, welcome to Sanmarga classes. Let us see question number 17 of chapter Reproduction in Animals. Name the structures of the human female reproductive system. You have to name the structures of human female reproductive system. Female reproductive system alliro ಸ್ಟ್ರಕ್ಚರ್ಸ್ ಅನ್ನ ಬರೀಬೇಕು. ಯಾವ್ಯಾವುದು? ದಿಸ್ ಇಸ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ ಪಾರ್ಟ್ಸ್ ಯಾವ್ಯಾವ್ದು ಬರುತ್ತೆ? ಅ ಪೇರ್ ಆಫ್ ಓವರೀಸ್, these two are ovaries. What is the function of ovary? Ovaries produce estrogen hormone which is responsible for secondary sexual characteristic in female. Female ಅಲ್ಲಿ secondary sexual characteristic ಅನ್ನ ತರೋದು ಯಾವುದು? ಈಸ್ಟ್ರೋಜನ್ ಹಾರ್ಮೋನ್. ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಕಲ್ತಿದ್ದೀರಿ ಹೌದಿಲ್ಲ? ಫಿಮೇಲ್ ಅಲ್ಲಿ ಯಾವ್ಯಾವುದು? ಗ್ರೋತ್ ಜಾಸ್ತಿ ಆಗೋದಿರಬಹುದು ಅಡೋಲೆಸೆನ್ಸ್ ಏಜ್ ಅಲ್ಲಿ, ಜೊತೆಗೆ ಪ್ಯೂಬಿಕ್ ರೀಜನ್ ಅಲ್ಲಿ ಹೇರ್ ಗ್ರೋತ್ ಆಗೋದಿರಬಹುದು ಅಲ್ವಾ? ದೀಸ್ ಆರ್ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದ್ರ ಜೊತೆ ಓವರಿದ್ ಮತ್ತೇನ್ ಕೆಲಸ ಇದೆ? ಓವರಿ ಪ್ರೊಡ್ಯೂಸಸ್ ಎಗ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ. ಅ ಪೇರ್ ಆಫ್ ಫೆಲೋಪಿಯನ್ ಟ್ಯೂಬ್. ದೀಸ್ ಟು ಆರ್ ಫೆಲೋಪಿಯನ್ ಟ್ಯೂಬ್. ಫೆಲೋಪಿಯನ್ ಟ್ಯೂಬ್ ಇದನ್ನ ಓವಿಡಕ್ಟ್ ಅಂತ ಕೂಡ ಕರೀತಾರೆ. ಸ್ಪರ್ಮ್ ಎಂಟರ್ ಕೊಟ್ಟಿರೋದು ಇಲ್ಲಿ ಫೆಲೋಪಿಯನ್ ಟ್ಯೂಬಿಗೆ ಬಂದಿರುತ್ತಲ್ಲ ಎಗ್, ಅದ್ರ ಜೊತೆ ಫ್ಯೂಸ್ ಆಗಿ ಫರ್ಟಿಲೈಸ್ ಆಗೋದು ಫೆಲೋಪಿಯನ್ ಟ್ಯೂಬ್ ಅಲ್ಲೇ. ಯುಟೆರಸ್ ಓಕೆ. ಯುಟೆರಸ್, this is uterus where this fertilized egg becomes zygote and zygote ಇಂದ embryo ಆಗುತ್ತೆ. that embryo nourishment ಗೆ ಅಂತ ಬಂದು ಯುಟೆರಸ್ ಅಲ್ಲಿ ಇಂಪ್ಲಾಂಟ್ ಆಗುತ್ತೆ. vagina, this is vagina where sperms are entered to female reproductive part. ಇಲ್ಲಿಂದ sperm enter ಕೊಡುತ್ತೆ. vagina, uterus, fallopian tubes and ovaries. These are the structures of human female reproductive system. Thank you.